ಊರಲ್ಲಿರ್ತಾರೆ, ಅವ್ರ ಮಗ ಸಿಟಿಯಲ್ಲಿರ್ತಾನೆ. ಅವನಲ್ಲಿ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಸುಭದ್ರವಿನ ಮಗ ಅಖಿಲ್ ಸಡನ್ ಆಗಿ ಊರ್ಗೆ ಬರ್ತಾನೆ. ಅದನ್ನ ನೋಡಿ ಅವ್ರ ಅಮ್ಮಗೆ ತುಂಬಾನೇ ಸಂತೋಷ ಆಗತ್ತೆ. ಎಲ್ಲಾ ತಾಯಿಗೂ ಇರುವ ಒಂದು ಕಷ್ಟನೇ, ಅದೇ ಇಲ್ಲಿ ಶುರು ಆಗತ್ತೆ. ಏನು ಮಗ, ನೀನ್ ಹಿಂಗ ಆಗ್ಬಿಟ್ಟಿದ್ಯಾ? ಏನಾಯ್ತು ನಿನ್ಗೆ? ಹೊಟ್ಟೆಗ್ ತಿಂತೀಯಾ ಇಲ್ವಾ? ಏನು ಕಂಪನಿಯವರು ತುಂಬಾ ಕೆಲ್ಸ ತಗೋತಾರಾ? ಊಟ ಮಾಡ್ತೀಯೋ ಇಲ್ವೋ ನೀನು? ಏನಮ್ಮ ನೀನು ಹಾಗೆ ಇದೀನಲ್ವ ನಾನು? ನಿಂಗೆ ಏನು ಅಂತ ನಾನು ತೆಳಗೆನೆ ಕಾಣೋದು. ಅಯ್ಯೋ, ನಿನ್ನತ್ರ ಹೇಳೋದೇ ವೇಸ್ಟು. ಸರಿ ಆಯ್ತು, ಹೋಗಿ ಫ್ರೆಶ್ ಆಗಿ ಬಾ. ನಿನ್ಗೋಸ್ಕರ ಆಲೂ ಪರಾಟ ಮಾಡ್ಕೊಂಬರ್ತೀನಿ, ಆಯ್ತಾ? ಹಂಗಂತೇಳಿ ಸುಭದ್ರ ಕಿಚನ್ಗೆ ಹೋಗ್ತಾ ಇರ್ತಾಳೆ. ಆಗ ಅಖಿಲ್ ಮತ್ತೆ ಕರೆದು ತಾಯಿನ ಸೋಫೆ ಮೇಲೆ ಕೂರ್ಸಿ ಹೀಗಂತಾನೆ. ಅಮ್ಮ ಅದು ಬಿಡು, ನಂಗೆ ನಿನ್ನತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಅದನ್ ಕೇಳಿ ಸುಭದ್ರವಿನ ಕಣ್ಣಲ್ಲಿ ಒಂದು ಸ್ಪಾರ್ಕ್ ಬರುತ್ತೆ. ಅವಳೇನ್ ಅನ್ಕೋತಾಳಂದ್ರೆ, ಏನ್ ವಿಷಯ ಮಗ? ಏನು ಮದ್ವೆ ಮಾಡ್ಕೋಬೇಕಾ? ನೋಡು, ನಿನ್ಗೋಸ್ಕರ ಏನೋ ಒಂದು ನಾನ್ ತೋರಿಸ್ತೀನಿ. ಸುಭದ್ರ ಸೋಫಾ ಪಕ್ಕದಲ್ಲಿರುವ ಟೇಬಲ್ ಮೇಲೆ ಇಟ್ಟಿರುವ ಒಂದು ಎನ್ವಲಪ್ನ ತೆಗೆದು ಅದ್ರಲ್ಲಿ ಇರುವ ಹುಡುಗಿರ್ ಫೋಟೋನ ಮಗನ್ಗೆ ತೋರಿಸ್ತಾಳೆ. ನೋಡು, ಯಾರ್ ಚೆನ್ನಾಗಿದಾರಂತ. ಇಷ್ಟ ಇಲ್ಲ ಅಂದ್ರು ಅವನ ಫೋಟೋ ಎಲ್ಲ ನೋಡಿ ಹೀಗಂತಾನೆ. ಇದ್ರಲ್ಲಿ ನಂಗೆ ಯಾರು ಇಷ್ಟ ಇಲ್ಲ. ಏನ್ ಹೇಳ್ತಿದ್ದೆ ಮಗ ನೀನು? ಎಲ್ಲ ಹುಡುಗಿರ್ ಎಷ್ಟ್ ಚೆನ್ನಾಗಿದಾರ ನೋಡು, ಓದಿದಾರೆ ಸಹ. ಆಗ ಅಖಿಲ್ ಹೇಳಿದ್ ಮಾತ್ ಕೇಳಿದ ತಕ್ಷಣ ಅವ್ರ ತಾಯಿ ಮುಖದಲ್ಲಿ ತುಂಬಾ ಸಂತೋಷ ಆಗತ್ತೆ. ಹಾ, ಏನು ನೀನು ಪ್ರೀತಿಸ್ತಿದ್ಯಾ? ನಿನ್ಗೊಂದು ಹುಡುಗಿ ಇಷ್ಟ ಆಗಿದ್ದಾಳ? ಅರೆ, ತುಂಬಾ ಒಳ್ಳೆ ವಿಷಯ. ಯಾರ ಹುಡುಗಿ? ಅವಳ ಹೆಸರೇನು? ಅಮ್ಮ, ಇಷ್ಟೆಲ್ಲ ಪ್ರಶ್ನೆನಾ? ಹಂಗಂತ ಹೇಳ್ತಾ ಮಗ ಫೋನ್ ತೆಗೆದು ಗ್ಯಾಲರಿಯಲ್ಲಿ ಅವಳ ಫೋಟೋಸ್ನ ತಾಯಿಗೆ ತೋರಿಸ್ತಾಳೆ. ಅದನ್ ನೋಡಿ ಅವ್ರ ತಾಯಿ ಹೀಗಂತಾಳೆ. ಅರೆ ಮಗ, ಎಷ್ಟು ಸುಂದರವಾಗಿದ್ದಾಳೆ ನನ್ನ ಸೊಸೆ. ಹಬ್ಬ, ನಂಗ್ ತುಂಬಾ ಸಂತೋಷವಾಗಿದೆ ಅಪ್ಪ. ಅಖಿಲ್ ಮತ್ತೆ ಆಕಾಂಕ್ಷಾಗೆ ಮದ್ವೆ ಆಗತ್ತೆ. ಮೊದಲನೇ ಸಲ ಅವಳನ್ನ ಮನೆಗ್ ಕರ್ಕೊಂಬಂದಾಗ ಬಾಗ್ಲಲ್ಲೇ ಆರ್ತಿ ತೆಗೆದು ಒಳಗಡೆ ಕರೆಸ್ತಾಳೆ. ಆದ್ರೆ ಆಕಾಂಕ್ಷಾಗೆ ಇದೆಲ್ಲ ಇಷ್ಟ ಆಗಲ್ಲ. ಯಾಕಂದ್ರೆ ಅವಳು ಸಿಟಿಯಲ್ಲಿ ಬೆಳ್ದಿರೋ ಹುಡುಗಿ, ಅವಳು ತುಂಬಾ ಮಾಡರ್ನ್ ಹುಡುಗಿ. ಮತ್ತೆ ಸುಭದ್ರ ಹತ್ರ ಈಗಂತಾಳೆ, ಅಯ್ಯೋ ಅತ್ತೆಯಮ್ಮ, ಏನ್ ಮಾಡ್ತಿದ್ದೀರಾ ನೀವು? ಅರೆ ಯಾಕಮ್ಮ? ನಿನಗೆ ಆರ್ತಿ ಕೊಟ್ಟು ಸ್ವಾಗತ ಮಾಡ್ಬೇಕು. ನೀನು ನನ್ ಮನೆಯ ಲಕ್ಷ್ಮಿ. ಮತ್ತೆ ಲಕ್ಷ್ಮಿನ ಇನ್ನೆಂಗ್ ಸ್ವಾಗತ ಮಾಡ್ತಾರೆ ಅನ್ಕೊಂಡಿದ್ಯಾ ನೀನು? ಸುಭದ್ರವಿನ ಮಾತು ಕೇಳಿ ಆಕಾಂಕ್ಷಾ ಏನು ಮಾತಾಡೋದಿಲ್ಲ. ಆಮೇಲೆ ಅಖಿಲ್ಗೆ ಸ್ವಲ್ಪ ದಿನ ಹೆಂಡತಿ ತಾಯಿ ಜೊತೆನೆ ಇರ್ಬೇಕು ಅಂತ ಅನ್ಕೋತಾನೆ. ಯಾಕಂದ್ರೆ ಅವ್ರ ಕಂಪನಿಯವರು ಅವನ್ನ ಫಾರಿನ್ಗೆ ಕಳ್ಸಿರ್ತಾರೆ. ಆಕಾಂಕ್ಷಾ ಕೂಡ ಯಾವಾಗ್ಲೂ ಊರ್ ನೋಡಿಲ್ಲ. ಅದಕ್ಕೆ ಆಕಾಂಕ್ಷಾ ಸರಿ ಇರ್ತೀನಿ ಅಂತ ಅಂತಾಳೆ. ಹಾ ಸರಿ ಆಯ್ತು ರೀ, ಆದ್ರೆ ನೀವು ಬೇಗ ಬಂದ್ಬಿಡಿ, ನನ್ಗಿಲ್ ಬೋರ್ ಹೊಡಿಯುತ್ತೆ. ಅಖಿಲ್ ಸಿಟಿಗೆ ಹೋಗ್ಬಿಡ್ತಾನೆ. ಒಂದಿನ ಏನಾಗಿತ್ತಂದ್ರೆ, ಅವತ್ತಿನ ದಿನ ಬೆಳಗ್ಗೆ ಆಕಾಂಕ್ಷಾ ಅವಳ ರೂಮಲ್ಲಿ ನಿದ್ದೆ ಮಾಡ್ತಿರ್ತಾಳೆ. ಸುಭದ್ರ ಬೆಳ್ಳೊಡಿತಾ ಪೂಜೆ ಮಾಡ್ತಿರ್ತಾಳೆ. ಆ ಬೆಳ್ಳೊಡಿತಾ ಇರುವ ಕಾರಣದಿಂದ ಅವಳಿಗೆ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ಅವಳು ಎದ್ದು ಕೋಪದಿಂದ ಆಚೆ ಬಂದು ಈಗಂತಾಳೆ, ಅರೇ ಅತ್ತೆ, ಬೆಳಗ್ಗೆ ಬೆಳಗ್ಗೆ ಏನ್ ಮಾಡ್ತಿದ್ದೀರಾ? ಹಂಗ ಹೇಳ್ಬಾರ್ದು ಸೊಸೆ, ನಾನು ಪೂಜೆ ಮಾಡ್ತಿದ್ದೀನಿ. ಇವಾಗ 7 ಗಂಟೆ ಆಯ್ತಲ್ವಾ? 7 ಗಂಟೆ ಅದೆಲ್ಲ ನನಗ್ ಗೊತ್ತಿಲ್ಲ. ನಾನು ಮಲ್ಕೋಬೇಕು, ದಯವಿಟ್ಟು ಇದೆಲ್ಲ ನಿಲ್ಸಿ ನೀವು. ಸಾಕು ನಿಲ್ಸಿ, ನಾನೋಗ್ ಮಲ್ಕೋತೀನಿ, ಆಯ್ತಾ? ಸುಭದ್ರಾಗೆ ಸೊಸೆ ಹೇಳ್ತಿರೋ ಮಾತೆಲ್ಲ ತುಂಬಾ ವಿಚಿತ್ರವಾಗಿ ಅನ್ಸುತ್ತೆ. ಆದ್ರೆ ಸಿಟಿಯಲ್ಲಿ ಬೆಳ್ದಿರೋಳು ಅಂತ. ಅರೆ ನಂದೇ ತಪ್ಪು. ಪಾಪ ಅವಳು ಸಿಟಿಯಲ್ಲಿ ಬೆಳ್ದಿರೋಳು. ಸಿಟಿಗ್ಲಲ್ಲಿ ಲೇಟಾಗ್ ಮಲ್ಗಿ ಲೇಟಾಗ್ ಎದ್ದೋಳ ಅಭ್ಯಾಸ. ನಾನೇ ಭದ್ರವಾಗಿರ್ಬೇಕು. ಆಕಾಂಕ್ಷಾ ತುಂಬಾ ಹೊತ್ತು ನಿದ್ದೆ ಮಾಡಿ ಮತ್ತೆ ಎದ್ದು ಅವಳ ಆರಾಮಾಗಿ ಫ್ರೆಂಡ್ಸ್ ಜೊತೆ ಗಂಟ್ಲುಗಟ್ಲೆ ಮಾತಾಡ್ತಾ ಕೂಡ್ತಾಳೆ. ಮತ್ತೆ ಇವಳೆ ಮನೆ ಕೆಲ್ಸ ಎಲ್ಲ ಮಾಡ್ಬೇಕಾಯ್ತು. ಸುಭದ್ರ ಅವಳ ಹೆತ್ತುಗೆ ಹುಲ್ಲು ಕೊಡಕ್ ಹೋಗ್ತಾಳೆ. ಸಡನ್ ಆಗಿ ಅವಳ ಹೆತ್ತು ಕಿರ್ಚಕ್ ಶುರು ಮಾಡುತ್ತೆ. ಅರೆ ಏನಾಯ್ತು? ಆಯ್ತು ತಂದಿದ್ದೀನಲ್ವಾ, ನಾನು ಲೇಟಾಗೆ ತಂದೆ. ಸರಿ ಆಯ್ತು, ವಯಸ್ಸಾಗಿದೆ ಅಲ್ಲ, ಕಾಲೆಲ್ಲ ನೋವ್ತಾ ಇದೆ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಯಾಕ್ ಕಿರ್ಚ್ತಾ ಇದ್ಯಾ ಹಂಗೆಪ್ಪ? ವಯಸ್ಸಾಯ್ತಲ್ವಾ? ಹೆತ್ತು ಕಿರ್ಚೋ ಶಬ್ದ ಕೇಳಿ ಫೋನಲ್ಲಿ ಮಾತಾಡ್ತಿರುವ ಆಕಾಂಕ್ಷಾ ಅವರ ಫ್ರೆಂಡ್ ಹೀಗಂತ ಕೇಳ್ತಾಳೆ. ಅರೆ ಎಲ್ಲೇ ಇದ್ಯಾ ನೀನು? ಹಸುಗಳ ಮಧ್ಯೆ ಇದ್ಯಾ? ಹಸುಗಳ ಕಿರ್ಚೋ ಸೌಂಡ್ ಕೇಳ್ತಿದೆ. ಅರೆ ಇದು ವಿಲೇಜ್ ಕಣೆ, ನಾನು ಸಿಟಿಯಲ್ಲಿಲ್ಲ ಡಿಜೆ ಸೌಂಡ್ ಕೇಳ್ಸೋದಕ್ಕೆ. ಸರಿ ಆಯ್ತು, ನೀನ್ ಫೋನ್ ಇಡು, ಆಮೇಲೆ ಮಾಡ್ತೀನಿ. ಇವಾಗ ನಂಗ್ ಸ್ವಲ್ಪ ಕೆಲ್ಸ ಇದೆ. ಹಂಗಂತೇಳಿ ಬೇಗ ಬೇಗ ಅವಳು ಫೋನ್ ಇಟ್ಬಿಟ್ಟು ಆಚೆ ಹೋಗ್ತಾಳೆ. ಏನತ್ತೆ, ನಿಮ್ಗೇನಾದ್ರೂ ಬುದ್ಧಿ ಇದೆಯೋ ಇಲ್ವೋ? ನಾನಲ್ಲಿ ನನ್ ಫ್ರೆಂಡ್ ಜೊತೆ ಫೋನ್ ಮಾತಾಡ್ತಾ ಇದ್ದೀನಿ, ಈ ಕಡೆ ಹಸುಗಳು ಕಿರ್ಚ್ತಾ ಇದೆ. ಅದನ್ ಕೇಳಿ ಅವ್ರು ನನ್ನ ಚುಡಾಯಿಸ್ತಾ ಇದಾರೆ. ನನ್ ಮಾನ ಮರ್ಯಾದೆನೇ ಹೋಯ್ತು ನಿಮ್ಮಿಂದ. ಹಾ, ಏನು ತಾಯಿ ಹಿಂಗ್ ಮಾತಾಡ್ತಿದೀಯ ಅಲ್ವಾ? ನಿನ್ ಮಾನ ಮರ್ಯಾದೆ ತೆಗಿಬೇಕನ್ಕೋತೀನ ನಾನು? ಏನಿಲ್ಲ ತಾಯಿ, ಊಟ ಕೊಡೋದು ಸ್ವಲ್ಪ ಲೇಟ್ ಆಯ್ತು, ಅದಕ್ಕೆ ಅದು ಕಿರ್ಚ್ತಾ ಇತ್ತು. ಪಾಪ ನಮ್ ತರ ಹಸುವಾಗ್ತಾ ಇದೆ ಅಂತ ಹೇಳಕ್ ಆಗಲ್ಲ ಅಲ್ವಾ? ಬಾಯಿ ಇಲ್ದಿರುವ ಜೀವ. ನೀವು ಜಂತು ಅಲ್ಲ ಅಲ್ವಾ? ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ. ನಾನ್ ನನ್ ಫ್ರೆಂಡ್ ಜೊತೆ ಫೋನ್ ಮಾತಾಡೋವಾಗ ಇದನ್ನ ನೀವ್ ದೂರ ಕರ್ಕೊಂಡೋಗ್ಬಿಡಿ. ಇಲ್ಲ ಅಂದ್ರೆ ನಾನೇ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ. ನನ್ನ ಜೀವನನೇ ನರಕ ಆಗಿ ಕುತ್ಕೊಂಡಿದೆ ಇಲ್ಲಿ. ಅವ್ರತ್ತೆ ಪಾಪ ಏನೂ ಮಾತಾಡೋದಿಲ್ಲ. ಒಂದಿನ ಅವಳು ಮನೆ ಆಚೆ ಸಗಣಿ ಹಾಕಿ ತೊಳಿತಾ ಇದ್ಲು. ಅವಾಗ ಆಕಾಂಕ್ಷಾ ಮೂಗ್ ಮುಚ್ಕೊಂಡು ಮತ್ತೆ ಅಲ್ಲಿಗೆ ಬರ್ತಾಳೆ.
ಮತ್ತೆ ಕೋಪದಿಂದ ಅತ್ತೆ ಹತ್ರ ಹೀಗಂತಾಳೆ, ಅರೆ ಅತ್ತೆ ಏನ್ ಮಾಡ್ತಿದ್ಯಾ? ಏನಿದು? ಮನೆ ಎಲ್ಲ ಒಂದೇ ಗಬ್ಬು ವಾಸನೆ ಬರ್ತಾ ಇದೆ. ತಾಯಿ, ಇದು ಸಗಣಿ. ಇದು ಪವಿತ್ರವಾದದ್ದು. ಇದು ಕೀಟಕಗಳು ಮನೆ ಒಳಗಡೆ ಬರದೆ ಕಾಪಾಡುತ್ತೆ. ಅರೇ, ನನ್ ತಲೆ ಯಾಕೆ ಹಿಂಗ್ ತಿಂತಿದೀರಾ? ದಯವಿಟ್ಟು ನಾನ್ ಇಲ್ಲಿಂದ ಹೋಗೋವರೆಗೂ ಇದೆಲ್ಲ ಮಾಡ್ಬೇಡಿ. ಸ್ವಲ್ಪ ದಿನ ಸೈಲೆಂಟ್ ಆಗಿರಿ. ಆ ಕಂಪನಿಯವ್ರು ಬೇರೆ ಇನ್ನು 2 months ಟ್ರೈನಿಂಗ್ ಜಾಸ್ತಿ ಮಾಡಿದ್ದಾರೆ. ಇನ್ನು ಅವ್ರು ಬರೋವರೆಗೂ ನಾನು ಇಲ್ಲಿ ಏನ್ ಮಾಡೋದೋ ಗೊತ್ತಿಲ್ಲ. 2 ತಿಂಗಳು ನಾನು ಇಲ್ಲೇ ಕಷ್ಟಪಡ್ಬೇಕು. ಆಕಾಂಕ್ಷ ಮಾತಾಡೋದು ಅವಳು ಏನು ತಲೆಗೆ ಹಾಕೊಳ್ಳೋದೇ ಇಲ್ಲ. ಯಾಕಂದ್ರೆ ಅವಳು ಸಿಟಿಯಲ್ಲಿ ಬೆಳ್ದಿರೋ ಹುಡುಗಿ, ಅವಳನ್ನ ಬದಲಾಯಿಸಕ್ಕಾಗಲ್ಲ ಅನ್ಕೋತಾಳೆ. ಒಂದಿನ ಏನಾಗತ್ತೆ ಅಂದ್ರೆ, ಸೊಸೆ, ಇವತ್ತು ಸ್ವಲ್ಪ ಜನ ನಿನ್ನನ್ನೇ ನೋಡಕ್ ಬರ್ತಿದ್ದಾರೆ. ಅಂದ್ರೆ ಇವ್ರೆಲ್ಲ ಮದ್ವೆಗೆ ಬರಕ್ಕಾಗಿಲ್ಲ ತಾಯಿ. ನನ್ನ ನೋಡಕ್ಕ? ನಾನೇನಾದ್ರೂ ಮ್ಯೂಸಿಯಂ ಅಲ್ಲಿ ಇಟ್ಟಿರೋ ಬೊಂಬೆನ ನನ್ನ ನೋಡಕ್ ಬರ್ತಿದ್ದಾರೆ? ಬೇಡ, ಇದೆಲ್ಲ ಏನು ಬೇಕಾಗಿಲ್ಲ. ಯಾರನ್ನು ನೋಡಕ್ಕೆ ನನ್ಗಿಷ್ಟ ಇಲ್ಲ. ಆಕಾಂಕ್ಷ ಯಾವಾಗ್ಲೂ ಅವಳ ಅತ್ತೆ ಹತ್ರ ಯಾವಾಗ್ಲೂ ರೂಢಾಗಿ ಮಾತಾಡ್ತಿದ್ಲು, ಆದ್ರೂ ಅವಳೇನು ಮಾತಾಡಲ್ಲ. ಆದ್ರೆ ಅವಳು ಸೊಸೆನ ಏನು ಬೈಯೋದೇ ಇಲ್ಲ. ಯಾವಾಗ್ಲೂ ಹುಡುಗಿ ಸಿಟಿದವಳು, ಅವಳನ್ನ ಬದಲಾಯಿಸಕ್ಕಾಗಲ್ಲ ಅಂತಾನೆ ಅನ್ಕೋತಾ ಇದ್ಲು ಅವಳು. ಅವರ ಕಲ್ಚರೇ ಬೇರೆ ಅನ್ಕೋತಿದ್ಲು. ಒಂದಿನ ಏನಾಯ್ತಂದ್ರೆ, ಸುಭದ್ರಾಗೆ ಪಾಪ ಮೈ ಹುಷಾರಿರಲ್ಲ. ಆದ್ರೆ ಸೊಸೆ ಅದನ್ನ ಕೇರೇ ಮಾಡಲ್ಲ.